ನಿಮ್ಮ ಗ್ರಾಮದಲ್ಲಿ ಅತ್ಯಂತ ಕಲಾವಿದರು ಈ ಹೋದ್ಸಲ ಆಗಿದ್ರು ಇದು ಅಂತ ಅದೇ ನಾಟಕ ಪ್ರತಿ ಮತ್ತು ನೆನಪಿಗಾಗಿ ರೈತರ ಒಂದು ನಾಟಕ ಇಲ್ಲಿ ಇದು ಒಂದು ವಿಶೇಷ ನಾಟಕದಲ್ಲಿ ವಿಶೇಷಕತೆ ಇದೆ. ಈ ವೇದಿಕೆ ಇವತ್ತು ಹನುಮಂತಪ್ಪ ಅವ್ರು ಹೇಳಿದ್ರು ಹೋದ್ಸಲ ಎಷ್ಟು ಅಂದ್ರೆ 2 ನಾಟಕ ಇದ್ವು. ಇವತ್ತು ಏನು ಎರಡು ಅಂತರಲ್ಲಿ ಈ ಸಲ ಒಂದಾಗೈತೆ ಅಂದ್ರೆ ಅಲ್ಲಿ ನಾಟಕ ನೋಡ್ಲಿಲ್ಲ. ಈ ನಾಟಕ ನೋಡಕ್ ಬಂದ್ರೆ ಎಲ್ಲರೂ ನಾವು ನೋಡಿದಂತ ವಿದ್ಯಾರ್ಥಿಗಳು ಈಗ ಈ ನಾಟಕನ ನೋಡಕ್ಕಾಗಲಿ ಎಲ್ಲೆಲ್ಲಿಂದ ಸುತ್ತ ಹಳ್ಳಿ ಜನ ಆಗಮಿಸಿದಿರಿ. ಅವ್ರಿಗೆ ನಿಮ್ಮ ನೋಡಂತ ರೈತ ಬಾಂಧವರಿಗೆ ಇದು ರೈತರ ನಾಟಕ. ಆಮೇಲೆ ರೈತ ಬಾಂಧವರಿಗೆ ನಾನು ತುಂಬಾ ಹೃದಯನ ಅರ್ಪಿಸುತ್ತೇನೆ. ಹನುಮಂತ ಅವರಿಗೆ, ನಮ್ಮ ಅಜ್ಜವ್ರಿಗೆ, ವ್ಯಕ್ತಿನಲ್ಲಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಹೆಚ್ಚಿಗೆ ಮಾತಾಡೋಕ್ಕಾದ್ರೆ 2 ತಾಸು ಆಕೈತಿ. ಆಮೇಲೆ ನಿಮಗೆಲ್ಲ ಈ ಯಾಕಂದ್ರೆ ಟಿವಿ ನಾಟಕ ನೋಡಕ್ಕಂತಾರ ಮತ್ತು ಅವ್ರು ಬರೀತಾರೆ. ಈ 4 ಮಾತಿನಾಗ 2 ಮಾತಿನಾಗ ಮುಗಿಸಿ ಇದಕ್ಕೆ ಹೇಳಿ ನಾನು ವಿಷಯ ಬಿಡ್ತೇನೆ. ನಾನು ಭಾಳ ಮಾತಾಡೋದು ಯಾಕಂತಂದ್ರೆ ಜನರ ಈಗೆಲ್ಲ ಆಡೈತಿ ಹೋಗ್ತಾ ಇರ್ತೈತಿ. ಈ ಮಾತಾಡಕ್ಕೆ ಕೊಟ್ಟಂತ ಎಲ್ಲ ಇವ್ರಿಗೆ ನಾನು ಕೃತಜ್ಞತೆ ಹೇಳಿ ಜೈ ಕರ್ನಾಟಕ. ಆಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರೈತ ಸಂಘದಲ್ಲೇ ರೈತರದ ಹಾಡಾಗ್ತಾರೆ. ಎಲ್ಲರೂ ಕುಂತು ಇವತ್ತು ಆರಾಮಾಗಿ ನೋಡೋಂಥ ವಿಚಾರ ಇರಬೇಕು. ಇವತ್ತು ಕೆಲವು ಉಳಿಸಕ್ಕೆ ಜೀವನದಲ್ಲಿ ಕೆಲವು ಉಳಿಸ್ಬೇಕಾದ್ರೆ ರೌಂಡ್ ಗ್ರಾಮದಲ್ಲಿ ಮಾತ್ರ ಐತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬೇರೆ ಗ್ರಾಮದಲ್ಲಿ ಎಲ್ಲ ಯಶಸ್ಸಿದ್ದಾರೆ. ಈ ನಾಟಕಕ್ಕೆ ಉಳಿಬೇಕಾದ್ರೆ ಈ ಗ್ರಾಮದಲ್ಲಿ ಇಷ್ಟು ಹೆಚ್ಚು ಖರ್ಚು ಆಗೈತಿ. ಇನ್ನೊಂದು ಏನೈತೆ ಅಂದ್ರ ನಮ್ಗೆ ರೈತರಿಗೆ ಕೊಡುವಂತ ಸರ್ಕಾರ ಕೊಡೋದು ಏನಂದ್ರ ಈ ನಾಟಕಕ್ಕೆ ಹೆಚ್ಚು ನಮ್ಗೆ ಈ ಸೌಲಭ್ಯ ಕೊಡ್ಬೇಕಿನ್ನು. ಮುಂದಿನ ಲೋಕಸಭಾ ಐತಿ, ನಮ್ಗೆ ಹೆಚ್ಚಿಗೆ ಕೊಡ್ಬೇಕು. ಈಗ ಅನುದಾನ ಕೊಡ್ಬೇಕು. ಇದಕ್ಕೆ ಅನುದಾನ ಕೊಟ್ಟರೆ ಹೆಚ್ಚು ಕಲೆ ಉಳಿಸಕ್ಕ ಸಾಧ್ಯತೆ ಆಗತ್ತಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ. ಧನ್ಯವಾದ. ರೈತ ಮತ್ತು ದೇಶವನ್ನು ಕಾಯುವ ಒಂದು ನಾಣ್ಯದ 2 ಮುಖಗಳಿದ್ದಂತೆ ರೈತ ಬೆಳೆ ಇದ್ದಿದ್ದರೆ ನಾವೆಲ್ಲರೂ ಮಣ್ಣು ತಿನ್ನಬೇಕಾಗುತ್ತದೆ. ಹಾಗೆ ದೇಶವನ್ನು ಕಾಯುವ ಸೈನಿಕ ದೇಶವನ್ನು ಕಾಯ್ದೇ ಇದ್ದರೆ ನಾವೆಲ್ಲರೂ ಮಣ್ಣನ್ನು ಸೇರಬೇಕಾಗುತ್ತದೆ ಎಂಬ ಮಾತನ್ನು ಹೇಳ್ತಕ್ಕಂಥ ಉದ್ಘಾಟಕರು ಆಗಿರ್ತಕ್ಕಂಥ ಅಂದಪ್ಪ ಕೊಳೂರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಸಮಯದ ಅಭಾವ ಇರುವುದರಿಂದ